ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಮಂಗಳವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಮಂತ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಭಾರತ ವಿಶ್ವದ 4ನೇ ದೊಡ್ಡ ಏನೋ ಒಂದು ಎಕನಾಮಿ ಅಂತ ಇತ್ತು, ಅದು 3ನೇ ಸ್ಥಾನಕ್ಕೆ ಹೋಯ್ತಲ್ವ. ಇವಾಗ ಯಾರನ್ನ 5ನೇದಲ್ಲಿ ಇದ್ದಿದ್ದು 4ನೇದಕ್ಕೆ ಹೋಯ್ತು, ಅಂದರೆ ಜಪಾನ್ನ ಹಿಂದಿಕ್ತರು ಇವಾಗ. ಸೊ ಈಗ ನಮ್ಮ ಮೇಲಿರುವಂಥದ್ದು ಅಂತ ನೋಡೋದಾದರೆ ಇಂಡಿಯಾ, ಅಮೇರಿಕಾ, ಚೈನಾ, ನೆಕ್ಸ್ಟು ಜರ್ಮನಿ, ಈ ಮೂರೇ ನಮ್ಮ ದೇಶಕ್ಕಿಂತ ಜಾಸ್ತಿ ಒಂದು ಎಕನಾಮಿನಲ್ಲಿ ದುಡ್ದಿರುವಂಥದ್ದು ಅಂತ ನೋಡ್ತಾ ಹೋಗೋದಾದರೆ. ಸೊ ಇದು ಏನು $4 ಟ್ರಿಲಿಯನ್ ಅಂತ ಆಗಿರುವಂಥದ್ದು ನೋಡಿ, ಇದು 2021ರಲ್ಲಿ 3 ಟ್ರಿಲಿಯನ್ ಇತ್ತಲ್ವ, ಅದರಿಂದ $4 ಟ್ರಿಲಿಯನ್ ಎಕನಾಮಿ ಆಗಿದೆ ಇವಾಗ. ಇನ್ನು 3 ವರ್ಷಗಳಷ್ಟೊತ್ತಿಗೆ ಜರ್ಮನಿನೂ ಹಿಂದಕ್ಕತ್ತೆ ಅಂತ ಸುದ್ದಿದೆ. ಜರ್ಮನಿ ಹಿಂದಕ್ಕತ್ತಬೇಕು ಅಂದರೆ ಅವ್ರು ಇವಾಗ $4.87 ಟ್ರಿಲಿಯನ್ ಏನೋ ಇದ್ದಾರೆ, ಅಂದರೆ ಹತ್ತತ್ರ ಇನ್ನೊಂದು 4 ವರ್ಷದಲ್ಲಿ ನಾವು $5 ಟ್ರಿಲಿಯನ್ ಎಕನಾಮಿ ಆಗ್ತೀವಾ ಅಂತ ನೋಡ್ತಾ ಹೋಗಬೇಕು. ಆ ಥರ ಟಾರ್ಗೆಟ್ಗಳು ಅಂತ ಇವತ್ತು ನ್ಯೂಸ್ ಬಂದಿತ್ತು. ಆ ಒಂದು ಪಾಸಿಟಿವಿಟಿ ಜೊತೆ ಮಾರ್ಕೆಟ್ ಇವತ್ತು ಓಪನ್ ಆಗಿತ್ತು. ಸೊ ಓವರಾಲ್ ಇವಾಗ ಇನ್ನೂ ಅದ್ರ ಜೊತೆಗೆ ನ್ಯೂಸ್ ಅಂತ ಇಂಪಾರ್ಟೆಂಟ್ ನ್ಯೂಸ್ ಅಂತ ಕವರ್ ಮಾಡಬೇಕು ಅಂತಂದರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂತ ಇರುತ್ತಲ್ವ. ಅಂದರೆ ನಾವೇನಾದರೂ ಬ್ಯಾಂಕಲ್ಲಿ ಇವಾಗ ಒಂದು ಅಕೌಂಟ್ ಓಪನ್ ಮಾಡಿದ್ದೀವಿ ಅಂದರೆ ನಾವು ಎಷ್ಟೇ ದುಡ್ಡಿಟ್ಟಿದ್ರು ನಾವು ಸೇವಿಂಗ್ಸ್ ಬ್ಯಾಂಕಲ್ಲಿ ಮ್ಯಾಕ್ಸಿಮಮ್ ಏನಾದ್ರು ಬ್ಯಾಂಕೇ ದಿವಾಳಿ ಆಗೋಯ್ತು, ಮುಚ್ಚೋಯ್ತು, ಈ ಥರದ್ದು ಆಗಿದೆ ಸುಮಾರು ಹಿಂದೆ ಸನ್ನಿವೇಶಗಳು. ಆಗ ಗ್ಯಾರಂಟಿ ಅಂತ RBI ಇಂದ ನಮಗೆ ಸಿಗುವಂಥದ್ದು ಎಷ್ಟು, $5 ಲಕ್ಷ ರೂಪಾಯಿಗಳಲ್ವಾ. ಸೊ ಗ್ಯಾರಂಟಿ ಡೆಪಾಸಿಟ್ ಇನ್ಶೂರೆನ್ಸ್ ಅಂತ ಇರೋದು ಸೇವಿಂಗ್ಸ್ ಬ್ಯಾಂಕಲ್ಲಿ ಅಥವಾ ಯಾವುದೇ ಡೆಪಾಸಿಟ್ ಇನ್ಶೂರೆನ್ಸ್ ಅಂತ ಇರೋದು $5 ಲಕ್ಷ. ಇದು ಸುಮಾರು ವರ್ಷದಿಂದ ಕಮ್ಮಿನೇ ಇತ್ತು. ಐ ಥಿಂಕ್ 2020 21 ಇದನ್ನ $2 ಲಕ್ಷ ಇದ್ದಿದ್ದನ್ನು $5 ಲಕ್ಷ ಅಂತ ಮಾಡಿದ್ರು. ಈಗ ಮತ್ತೆ ರಿವೈಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ. ಸ್ವಾಗತಾರ್ಹ ಬೆಳವಣಿಗೆ. ಮಿನಿಮಮ್ ಒಂದು $10 ಲಕ್ಷ ಡೆಪಾಸಿಟ್ ಇನ್ಶೂರೆನ್ಸ್ ಆದರೂ ಇರಬೇಕು ಅಂತ ನನ್ನ ಅನಿಸುತ್ತೆ. ನೋಡೋಣ ಅದೇನು ಚೇಂಜಸ್ ಆಗುತ್ತೆ, ಏನು ನಿರ್ಧಾರ ತಗೊತಾರೆ ಅನ್ನೋದು ನೋಡ್ತಾ ಬರೋಣಂತೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಸುಮಾರು IPOಗಳು ಐ ಥಿಂಕ್ 12-14 IPOಗಳು ಈ ವಾರ ಬರೋದಕ್ಕಿದೆ. ಝೊಮ್ಯಾಟೋದಲ್ಲಿ 4.53% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದರಲ್ಲೇ ಟಾಪ್ ಗೈನರ್ ಅಂತ ನಾವು ನೋಡ್ತಾ ಬರೋದಾದರೆ ಐ ಥಿಂಕ್ ಬಜಾಜ್ ಆಟೋ ಅಂತ ಕಾಣಿಸುತ್ತೆ. 2.49% ಅಪ್ ಅಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ನೋಡಿ, ಇನ್ಶೂರೆನ್ಸ್ ರಿಲೇಟೆಡಲ್ಲೂ ಕೂಡ ಒಂದು ಸುದ್ದಿ ಬಂದಿದೆ. ಈಗ ಮತ್ತೆ ಕೋವಿಡ್ ಈ ಥರದ್ದೆಲ್ಲ ಜಾಸ್ತಿ ಆಗ್ತಿದೆ ಅಂತ ಸುದ್ದಿ ಬಂದಿರೋ ಮಧ್ಯದಲ್ಲಿ ಸುಮಾರು ಇನ್ಶೂರೆನ್ಸ್ ಕಂಪನಿಗಳು ತಮ್ಮ ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು ಇದ್ರ ಬೆಲೆನ ಜಾಸ್ತಿ ಮಾಡೋರಿದ್ದಾರೆ. ಸೊ ಹಾಗಾಗಿ ಯಾರಾದರೂ ಇನ್ನೂ ಕೂಡ ಇವತ್ತು ನೋಡಿದೆ ಅದನ್ನ, ಅದ್ರ ಬಗ್ಗೆ ಸುದ್ದಿನ ಸದ್ಯದಲ್ಲೇ ಜೂನ್ ಫಸ್ಟ್ ವೀಕಿಂದ ಏನೋ ಜಾಸ್ತಿ ಮಾಡೋರಿದ್ದಾರೆ ಎಲ್ಲರೂ ಕೂಡ. ಸೊ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಮಾಡಿಲ್ಲ ಅಂದರೆ ನೀವು ಪ್ರಾಸೆಸ್ ಅಟ್ಲೀಸ್ಟ್ ಇವಾಗ ಇನಿಷಿಯೇಟ್ ಮಾಡಿದ್ರು ಕೂಡ ನೀವು ಮುಂಚೆನೇ ಓಪನ್ ಮಾಡಿದ್ರಿ ಅಂತ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಮಾಡಿಸಿ. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕ್ಕೆ ಆಸಕ್ತಿ ಇದ್ದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಪಿನ್ ಕಾಮೆಂಟಲ್ಲಿ ನಾನು ಬಜಾಜ್ ಟರ್ಮ್ ಇನ್ಶೂರೆನ್ಸ್ ಗೈಡನ್ನು ಕೊಡ್ತಾ ಇರ್ತೀನಿ. ಜೊತೆಗೆ ಅದರದ್ದೊಂದು ಫಾರ್ಮ್ ಕೂಡ ಕೊಡ್ತಾ ಇರ್ತೀನಿ. ಆ ಫಾರ್ಮ್ ಫಿಲ್ ಮಾಡಿದ್ರೆ ನೀವು ಬಜಾಜ್ ಸಿಬ್ಬಂದಿ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಮಾಡ್ತಾರೆ, ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ನಿಫ್ಟಿ ನೆಕ್ಸ್ಟ್ 15 ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ಯಾವುದು DVS ಲ್ಯಾಬ್ಸ್ ಅಂತ ಕಾಣಿಸುತ್ತೆ ಟಾಪ್ ಗೇನರ್. ಇವತ್ತು 3.92% ಅಪ್ ಅಮೌಂಟ್ ಬಂದಿರೋದು ಮೂಲಕ ಈಗ 6790 ದಾಟಿ ಮೇಲ್ಗಡೆ ಹೋಗಿದೆ. ಲಾಂಗ್ ಟೈಮ್ ಕನ್ಸಲ್ಟೇಷನ್ ಆಗಿದ್ದಂಥ ಸ್ಟಾಕ್ ಅದು. ಸೊ ಡಿಸ್ಕ್ಲೇಮರ್, ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಅದೇ ರೀತಿಗೆ ICICI ಜನರಲ್ ಇನ್ಶೂರೆನ್ಸು 2.73% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರು ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರೋದಾದರೆ. ಹಾಗಾದರೆ ಯಾವ ರೀತಿಯಾಗಿತ್ತು ನಿಫ್ಟಿ ಅಂದರೆ, ಮೌಸ್ ಚೇಂಜ್ ಮಾಡ್ತೀನಿ ಅಂದಿದ್ದೆ, ಮಾಡಿದ್ದೆ. ವೈರ್ಡ್ ಮೌಸ್ ಇಟ್ಕೊಂಡಿದ್ದೆ ಎಷ್ಟು ದಿನ, ಅದು ಚೆನ್ನಾಗಿತ್ತು. ಬಟ್ ಇವಾಗ ಒಂಥರ ವರ್ಟಿಕಲ್ ಮೌಸ್ ಅಂತ ಇದು ಇಟ್ಕೊಂಡೇ ಬೇರೆ ಥರ. ಸೊ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಮಾರ್ಕೆಟ್ ಇವತ್ತು ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ ಅಂತ ನೋಡ್ತಾ ಬರೋದಾದರೆ 25,000 ಉಳಿಸ್ಕೊಂತು. ಬಟ್ ಇನ್ನು ಈ ಮಧ್ಯದಲ್ಲಿ ಇವತ್ತಿನ ದಿನದಲ್ಲಿ ಯಾವ ಲೆವೆಲ್ಗೆ ಪಾಸಿಟಿವ್ ಆಗಿತ್ತು ಅಂತಂದರೆ, ಇವತ್ತು ಒಂದು ಹೊಸ ಆಲ್ ಟೈಮ್ ಹೈನೇ ಮಾಡಿಬಿಡುತ್ತೇನೋ, 25,200 ಲೆವೆಲ್ಗೆ ಮಾರ್ಕೆಟು ಟೆಸ್ಟ್ ಮಾಡೋಕ್ಕೆ ಹೋಗುತ್ತೇನೋ ಅಂತ ನಾನು ಅನ್ಕೊಂಡೆ. ಆದರೆ 25,100 ಆ ಲೆವೆಲ್ ಏನಿತ್ತು ಅಲ್ಲಿ ಬಂದಾಗ ಅಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟು ಕೆಳಗಡೆ ಬಂದಿದೆ ಇವತ್ತು. ಸೊ 25,100 ಲೆವೆಲಲ್ಲಿ ಈಗ ರೆಸಿಸ್ಟೆನ್ಸ್ನ ತಗೊಂಡು ಇವತ್ತು ಅಲ್ಲಿನ ಒಂದು ರೆಸಿಸ್ಟೆನ್ಸ್ ಇದೆ ಅನ್ನೋ ಥರ ಕ್ಲೋಸಿಂಗ್ ಆಗಿದೆ. ಬಟ್ ಓವರಾಲ್ ಇದು ಸ್ಟಿಲ್ ಪಾಸಿಟಿವ್ ಕ್ಲೋಸಿಂಗ್ ಅಂತ ಹೇಳ್ತಾ ಹೋಗ್ಬೋದು. ಯಾಕೆಂತಂದರೆ ಈ 25,000 ಆ ಝೋನಲ್ಲೇ ನಾವು ಕ್ಲೋಸಿಂಗ್ ಮಾಡಿದ್ದೀವಲ್ವಾ. ಸೊ ನೋಡೋಣ, ನಾಳೆ ನಿಫ್ಟಿದು ಯಾವುದೇ ರೀತಿ ಅಂತ ಎಕ್ಸ್ಪೈರಿ ಇಲ್ಲ. ಬಟ್ ನಿಫ್ಟಿನಲ್ಲಿ ಮೇಲ್ಗಡೆ ಹೋಗೋಕ್ಕೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂದರೆ ನನಗೆ ಕಾಣಿಸ್ತಾ ಇರೋಂಥದ್ದು ಯಾವುದು 25,200 ಲೆವೆಲ್. ಬಿಕಾಸ್ ನೀವು ಈ ಲೆವೆಲಲ್ಲಿ ನೋಡೋದಾದರೆ 25,200 ಕ್ಲೀನಾಗಿ ರೆಸಿಸ್ಟೆನ್ಸ್ ಇದೆ. ಸೊ ಕೆಳಗಡೆ ಬಂದರೆ ಈಗ 24,800 ಆಸ್ ಯೂಶುವಲ್ ಇಂಪಾರ್ಟೆಂಟ್ ಅನ್ನೋದು ಸಪೋರ್ಟ್ ಆಗಬೇಕು. ಲಾಸ್ಟ್ ವೀಕು ಕೂಡ ಇದನ್ನು ಮಾತಾಡಿದ್ವಿ. ಸೊ 25,200 24,800 ಈ ಲೆವೆಲಲ್ಲೇ ಮಾರ್ಕೆಟು ಉಳಿಯುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ನಾಳೆ. ಸೊ ಬಟ್ ನಾವು ಪಾಸಿಟಿವ್ ಆಗಿ ಇರಬೇಕು, ಆದರೆ ತುಂಬ ಪಾಸಿಟಿವ್ ಆಗಿರೋಂಗಿಲ್ಲ. ಕಾರಣ ಏನು ಅಂದರೆ ಇಂಡಿಯಾ ವೀಕ್ಸ್. ನೋಡಿ, ಇಂಡಿಯಾ ವೀಕ್ಸು ತಿರ್ಗಾ ಇವತ್ತು 18ಕ್ಕೆ ಹೋಗಿದೆ. ಅಂದರೆ ಒಂದು ಭಯದ ಫ್ಯಾಕ್ಟರ್ನ ಇದು ವ್ಯಕ್ತಪಡಿಸ್ತಾ ಇದೆ. ಯಾಕೆಂದರೆ ಅಮೆರಿಕಾಗೆ ಇಂಡಿಯಾದಲ್ಲಿ ನೀವು ಪ್ರಾಡಕ್ಟ್ ಮಾಡಿದ್ರೆ ಆ್ಯಪಲ್ಲಿಗೆ 25% ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಒಂದು ಟೆನ್ಷನ್ ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಈಗ ನೇಪಾಲ್ ಬಾರ್ಡರ್ ಕೂಡ ಅಲರ್ಟ್ ಆಗಿದೆ. ಪಾಕಿಸ್ತಾನದಲ್ಲಿ ಒಳಗೆ ಬರೋದು ಕಷ್ಟ ಆಗಿದೆಯಲ್ಲ, ಈಗ ನೇಪಾಳದಿಂದ ಸುಲಭ. ನೇಪಾಳಲ್ಲಿ ಸ್ವಲ್ಪ ಬಾರ್ಡರ್ ಆರಾಮಾಗಿದೆ ಇವಾಗ. ಸೊ ಅಲ್ಲಿ ಬಂದಿದ್ದಾರೆ ಅಂತ ಆ ಕಡೆ ಅಲರ್ಟ್ ಆಗ್ತಾ ಇದೆ. ಜೊತೆಗೆ ಪ್ರೀ ಮಾನ್ಸೂನ್ ಅಂತ ಬಂದಿರೋಂಥದ್ದು 2009 ನಂತರ ಈಗಲೇ ಅಂತ ಇಷ್ಟು ಮುಂಚೆ ಮಾನ್ಸೂನ್ ಬಂದಿರೋದು. ನಿಮಗೆ ಗೊತ್ತಿದೆ, ಹೋದ ವರ್ಷ ಎಲ್ಲ ಜೂನ್ ಆದರೂ ಕೂಡ ಮಳೆನೇ ಆಗ್ತಾ ಇರಲಿಲ್ಲ ಅಲ್ವಾ. ಸೊ ಬಟ್ ಈ ಸಲ ಏನಾಗಿದೆ, ಕೇರಳದಲ್ಲಿ 14 ದಿನ ಮುಂಚೆನೇ ಬಂದಿದೆ. ಬೆಂಗಳೂರಲ್ಲಿ ಈ ಭಾಗದಲ್ಲಿ, ಕರ್ನಾಟಕ ಭಾಗದಲ್ಲಿ 9
20 ದಿನಕ್ಕಿಂತ ಮುಂಚೆನೇ ಮಾನ್ಸೂನ್ ಬಂದಿದೆ ಅಂತ ಹೇಳಿದ್ದಾರೆ. ಇದು 2009 ಅಂದರೆ ಸರಿಸುಮಾರು 16 ವರ್ಷಗಳ ನಂತರ ಈ ಥರ ಆಗ್ತಾ ಇರುವಂಥದ್ದು. ಆದರೆ ಈ ಥರ ಆದಾಗೆಲ್ಲ ಮಳೆ ಚೆನ್ನಾಗೇ ಆಗಿದೆ ಆಮೇಲೆ ಮಳೆಗಾಲದಲ್ಲಿ ಅಂತ ಕೂಡ ಉದಾಹರಣೆಗಳಿಲ್ಲ. ಈ ಮುಂಗಾರು ಚೆನ್ನಾಗಿರುತ್ತೆ, ಆಮೇಲೆ ಪ್ಯಾಚಲ್ಲಿ ಮಳೆ ಬರುತ್ತೆ, ಕಂಟಿನ್ಯೂಸ್ ಆಗಿ ಮಳೆನೇ ಬರೋದಿಲ್ಲ ಅಂತ. ಸೊ ಈ ಥರದ್ದೆಲ್ಲ ಕಡೆ ಸುದ್ದಿ ಬರ್ತಾ ಇದೆ. ನೋಡೋಣ ಅದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಏನು ಕತೆ ಅಂತ. ಬಟ್ ಸದ್ಯಕ್ಕೆ ವಿಕ್ಸ್ ಅಂತೂ 18ಕ್ಕೆ ಹೋಗಿದೆ. ಹಾಗಾಗಿ ತುಂಬ ಖಂಡಿತವಾಗಿ ನಮ್ಮ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗುತ್ತೆ ಅನ್ನೋ ಸಿಚುವೇಶನ್ ಇಲ್ಲ. ಯಾವುದೇ ಟೈಮಲ್ಲಿ ಬೇಕಾದರೂ ಒಂದು ಶಾರ್ಪ್ ಕರೆಕ್ಷನ್ ಕೂಡ ಬರ್ತಾ ಹೋಗ್ಬೋದು. ಯಾಕೆಂತಂದರೆ ವಿಕ್ಸ್ ಸಾಮಾನ್ಯ ಈ ಥರ ಬಿಲ್ಡಪ್ ಆಗ್ತಾ ಇದೆ ಅಂತಂದರೆ ಒಂದು ಜೋರಾಗಿ ಒಂದು ವೊಲಟೈಲ್ ಮೂಮೆಂಟು ಆಗುತ್ತೆ ಸದ್ಯದಲ್ಲೇ. ಸೊ ವಿಕ್ಸ್ ಮೇಲ್ಗಡೆ ಹೋದಷ್ಟು ನಾವು ಸ್ವಲ್ಪ ಕಾಶಿಯಸ್ ಆಗಿರಬೇಕು. ಯಾಕೆಂದರೆ ವಾಲಟಿಲಿಟಿ ಜಾಸ್ತಿ ಆಗುತ್ತೆ, ಅವಾಗ ಕೆಳಗಡೆ ಬರ್ಬೋದು. ಡೆಡಿಕೇಟೆಡ್ ಆಗಿ ಇಂಡಿಯಾ ವಿಕ್ಸ್ ಅಂದರೆ ಏನು ಅಂತ ಒಂದು ವಿಡಿಯೋ ಇದೆ, ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ. ಯಾರಾದರೂ ವಿಕ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ಆ ವಿಡಿಯೋನ ನೀವು ಚೆಕ್ಔಟ್ ಮಾಡ್ಬೋದು. ಹಾಗಾದರೆ ಅದಲ್ಲದೆ ನಾವು ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದರೆ, ಸೊ ಬ್ಯಾಂಕ್ ನಿಫ್ಟಿ ನೋಡಿ, ಈಗ ಐಚರ್ ಮೋಟರ್ಸ್ ಇದೆಲ್ಲ ಯಾಕೆ ಓಪನ್ ಮಾಡಿದ್ದೀನಿ ಅಂದರೆ ಒಂದು ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟಲ್ಲಿ ಒಂದು ಹೊಸ ವಿಡಿಯೋ ಬಂದಿತ್ತು, ಐ ಥಿಂಕ್ ಭಾನುವಾರ. ಯಾವುದ್ರ ಬಗ್ಗೆ ಆಗಿತ್ತದು? RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಏನು ಮಾತಾಡ್ತಾ ಇರ್ತೀವಿ, ಅದು ಏನದು, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅದು ಉಪಯೋಗ ಏನು ಅನ್ನೋದ್ರ ಬಗ್ಗೆ ಸಾಧಕ ಬಾಧಕ ಎರಡನ್ನೂ ಕೂಡ ನಾವು ಮಾತಾಡಿದ್ವಿ. ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ. ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟಲ್ಲಿ ಬಂದಿತ್ತು, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ಬ್ಯಾಂಕ್ ನಿಫ್ಟಿ ಇವತ್ತು ದೊಡ್ಡದಾಗಿ ಓಪನಿಂಗ್ನ ತಗೊಂತು, ಆಮೇಲೆ ಎಲ್ಲಿ ಓಪನ್ ಆಗಿತ್ತು ಅದೇ ಝೋನಲ್ಲಿ ಬಂದು ಒಂದು ಬಸ್ ಸ್ಟ್ಯಾಂಡಲ್ಲಿ ಕ್ಲೋಸಿಂಗ್ ಆಗಿದೆ. ಸೊ ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದ್ರೆ ಈ ಲೆವೆಲ್ಗಳು ಸ್ಟಿಲ್ ಬಸ್ ಸ್ಟ್ಯಾಂಡ್ ಲೆವೆಲ್ ಅಲ್ವಾ. ಈಗ 56,000 ಮೇಲ್ಗಡೆ ಈಗ ರೆಸಿಸ್ಟೆನ್ಸ್ ಲೆವೆಲ್ ನಮಗೆ ಇರೋದು ಕಾಣಿಸ್ತಾ ಇದೆ. ಕೆಳಗಡೆ ನಮಗೆ 54,500 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ. ಈ ಝೋನ್ ಒಳಗಡೆ ನಿಂತ್ಕೊಂಡಿದೆ. ನಾಳೆ ತಿರ್ಗಾ 56,000 ಅಟೆಂಡ್ ಮಾಡುತ್ತಾ ಅಷ್ಟು ಸುಲಭವಾಗಿ ಮಾಡೋಂಗೆ ಕಾಣಿಸ್ತಾ ಇಲ್ಲ ಅಂತ ಬ್ಯಾಂಕ್ ನಿಫ್ಟಿ ಹೇಳ್ತಾ ಇದೆ. ಬಿಕಾಸ್ ಒಂದು ಡೋಜಿ ಕ್ಲೋಸಿಂಗ್ನ ಕೊಟ್ಟಿದೆ. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ನಾಳೆ ಏನು ಅಂತ. ಬಟ್ ಸದ್ಯಕ್ಕೆ ಈ ಝೋನ್ನ ಬಿಟ್ಟು ಕೆಳಗಡೆ ಬರೋ ತನಕ ಮೇಲ್ಗಡೆ ಹೋಗೋ ತನಕ ನಾವು ಕಾಶಿಯಸ್ ಆಗಿ ಇರಬೇಕು. ವಿಕ್ಸು ಕೂಡ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ, ದೊಡ್ಡ ಬಸ್ ಸ್ಟ್ಯಾಂಡು ಕೂಡ ಆಗಿರೋದ್ರಿಂದ ಈ ಬಸ್ ಸ್ಟ್ಯಾಂಡು ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆನೇ ಜಾಸ್ತಿ ಇದೆ. ಆದರೆ ಅದು ಚಾರ್ಟಲ್ಲಿ ಬರಬೇಕು. ನಾಳೆ ಅದು ಓಪನಿಂಗಲ್ಲಿ ಬರುತ್ತಾ, ನಾಳೆ ಕ್ಲೋಸಿಂಗಲ್ಲಿ ಬರುತ್ತಾ, ಏನು ಕತೆ ಅನ್ನೋದು ನೋಡ್ತಾ ಹೋಗೋಣ. ಬಟ್ ನಾಳೆ ಎಲ್ಲರೂ ಯಾವ್ದ್ರಲ್ಲಿ ಫೋಕಸ್ ಆಗಿರ್ತಾರೆ? ಸೆನ್ಸೆಕ್ಸ್ನ ಎಕ್ಸ್ಪೈರಿ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಸ್ವಲ್ಪ ನೋಡ್ಕೊಂಬನ್ನಿ ನೀವು. ಎಲ್ಲಿದೆ ಸಪೋರ್ಟು? 81,000ದಲ್ಲಿ ಸೂಪರ್ಟ್ ಆಗಿರೋಂಥ ಸಪೋರ್ಟ್ ಇದೆ. 81,000 ಯಾವ ಲೆವೆಲ್ ಅದು ನಮ್ಮ ಬಸ್ ಸ್ಟ್ಯಾಂಡ್ ಲೆವೆಲು. ಅದೇ ರೀತಿಯಾಗಿ ಮೇಲ್ಗಡೆ ಅಂದರೆ ಈಗ ಈ ಝೋನ್ ಒಳಗಡೆ ನಿಂತಿದೆ ಸರಿಸುಮಾರು 82,500 ಲೆವೆಲ್ ಅಂತ ಬರ್ತಾ ಹೋಗುತ್ತೆ. ನೀವು 82,500 ಲೆವೆಲಲ್ಲಿ OA ನೋಡಿದ್ರೂ ಕೂಡ 82,500ಅಲ್ಲಿ ಸ್ವಲ್ಪ OA ಅಲ್ಲಿ ಡಾಮಿನೇಟ್ ಆಗಿದೆ. ಬಟ್ ಓವರ್ ಆಲ್ ಹೈಯರ್ ರೆಸಿಸ್ಟೆನ್ಸ್ ಅಂತ ಇರುವಂಥದ್ದು 84,000 ಲೆವೆಲು. ಅದು ನೋಡಿ ತುಂಬ ಮೇಲೆ ಗ್ಯಾಪ್ ಇರುವಂಥದ್ದು. ಅದಕ್ಕಿಂತ ಕೆಳಗಡೆ ರೆಸಿಸ್ಟೆನ್ಸ್ಗಳಿದ್ರೂ ಕೂಡ ಸಪೋರ್ಟ್ ಕೂಡ 81,000ದಲ್ಲಿ ತುಂಬ ಒಳ್ಳೆ ಸಪೋರ್ಟ್ ಇದೆ. ಸೊ ನಾಳೆ ಎರಡು ಸಾಧ್ಯತೆ ಇದೆ. ಯಾಕೆಂತಂದರೆ ಮಾರ್ಕೆಟು ಹೋದ ವೀಕು ದೊಡ್ಡ ಮೂಮೆಂಟ್ ಮಾಡಿತ್ತು, ಈ ವೀಕ್ ಅಂತ ಮೂಮೆಂಟ್ ಕೊಟ್ಟಿಲ್ಲ. ಸೊ ಈ ಝೋನ್ನ ಬಿಟ್ಟು ನಾಳೆ ಸೆನ್ಸೆಕ್ಸು ಆರಾಮಾಗಿ ಮೇಲ್ಗಡೆ ಹೋಗಬೇಕು. ಹೋದರೆ 82,000 ಲೆವೆಲ್ನ ಮುರ್ಕೊಂಡು ಅವಾಗಿಲ್ಲಾಗುತ್ತೆ 83,000 ಲೆವೆಲ್ಗಳಿಗೆ ಹೋಗ್ತಾ ಹೋಗುತ್ತೆ. ಇಲ್ಲ ಈ ಲೆವೆಲಲ್ಲಿ ವಾಪಸ್ ಸೆಟ್ಲ್ ಆಗೋಕ್ಕೆ ಬಂದು ಕೆಳಗಡೆ ಲೆವೆಲ್ನ ಟೆಸ್ಟ್ ಮಾಡ್ತಾ ಹೋಗ್ಬೇಕು. ಅಂದರೆ 81,000 ಲೆವೆಲ್ ಕೆಳಗೆ ಟೆಸ್ಟ್ ಮಾಡೋ ಥರ ಒಂದು ಶಾರ್ಪ್ ಕರೆಕ್ಷನ್ ಕೂಡ ಬರ್ತಾ ಹೋಗ್ಬೋದು. ಬಿಕಾಸ್ ವಿಕ್ಸ್ ಹೇಳ್ತಾ ಇರೋದು ಇದೇನು ಮೇಲೆ ಅಥವಾ ಕೆಳಗಡೆ ಹೇಳ್ತಾ ಇದ್ದೀರಾ ಅಂತಂದರೆ, ಹೌದು ವಿಕ್ಸ್ ಜಾಸ್ತಿ ಇದ್ದಾಗ ನಾವು ಇಂಥ ಕಡೆನೇ ರಿಸ್ಕು, ಇಂಥ ಕಡೆನೇ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಎರಡೂ ಕಡೆ ವಾಲಟೈಲ್ ಆಗಿ ಮೂಮೆಂಟು ಬರುವಂಥ ಸಾಧ್ಯತೆ ಇರುತ್ತೆ. ನೋಡೋಣ, ಇವತ್ತು ಐ ಥಿಂಕ್ ಇವತ್ತು US ಮಾರ್ಕೆಟ್ ಕ್ಲೋಸು, ಬಿಕಾಸ್ ಮೆಮೋರಿಯಲ್ ಡೇ ಅಂತಲೇ ಒಂದು ಕ್ಲೋಸಿಂಗ್ ಇದೆ ಅವ್ರದ್ದು. ಸೊ ಇಲ್ಲ ಅಂತಂದರೆ US ಮಾರ್ಕೆಟು ಕೂಡ ಇಂಪ್ಯಾಕ್ಟ್ ಬರ್ಬೋದಾಗಿತ್ತು. ಬಟ್ ಇಲ್ಲಿ ನೀವು ನೋಡೋದಾದರೆ 83,000ದಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲ ಅಂತಲ್ಲ, 83,000ದಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಬಟ್ ಈ ಝೋನ್ನ ಬಿಟ್ಟು ಹೋಯಿತು ಅಂತಂದರೆ ಖಂಡಿತವಾಗಿ ಅದು 83,000ಕ್ಕಿಂತ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಆಗ ಆಪ್ಷನ್ ಸೆಲ್ಲರ್ಸ್ 83,500 ಈ ಒಂದು ಏನು ಗ್ಯಾಪ್ ಇದೆ 83, 84, 83,000ದಿಂದ 84,000 ಆ ಲೆವೆಲ್ನ ನಾವು ಟಾರ್ಗೆಟ್ ಮಾಡ್ತಾ ಹೋಗಬೇಕು. ಯಾಕೆಂತಂದರೆ ಒಂದು ಜೋರಾಗಿರೋ ಮೂಮೆಂಟ್ ಬರುತ್ತೆ, ಬಿಕಾಸ್ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ. ಇನ್ ಕೇಸ್ ನಾಳೆ ಏನಾದರೂ ಇವತ್ತಿನ ಲೋಗಿಂತ ಕೆಳಗಡೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಚಾನ್ಸಸ್ಸು ಈ ಝೋನ್ ಒಳಗಡೆ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಆಗ 81,000 ಲೆವೆಲ್ಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಮಾರ್ಕೆಟ್. ಇಲ್ಲಿಗೆ ಒಂದು ರೆಡ್ ಆಗಿ ಈ ಥರ ಒಂದು ಕ್ಲೋಸಿಂಗ್ ಆಗೋ ಥರ ಕ್ಯಾಂಡಲ್ ಬರ್ತಾ ಹೋಗ್ಬೋದು. ಅದು ಒಂದು ನೆಕ್ಸ್ಟ್ ಕರೆಕ್ಷನ್ಗೆ ಎಡೆ ಮಾಡ್ಕೊಟ್ಟು ಹೋಗ್ಬೋದು. ಸೊ ನಾಳೆ ಒಂದು ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಒಂದು ದೊಡ್ಡ ಮೂಮೆಂಟ್ ಬರುವಂಥ ಕ್ಲೋಸಿಂಗ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೆನ್ಸೆಕ್ಸಲ್ಲಿ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ಮೂಮೆಂಟ್ ಆಗುತ್ತೆ ಅಂತ ಮೇಲೆ ಮಿಕ್ಕಿದ ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದರೆ ಇವತ್ತು ಸುಮಾರು ಕಂಪ್ನಿಗಳದ್ದು ಜನರಲ್ ಇನ್ಶೂರೆನ್ಸು, ಸುಂದರಂ ಫೈನಾನ್ಸು, ಅರೋಬಿನ್ ಫಾರ್ಮಾ, ಜಿಲೆಟ್ ಇಂಡಿಯಾ ನೋಡಿ. ಜಿಲೆಟ್ ಇಂಡಿಯಾ ಇವತ್ತು 7% ಮೂಮೆಂಟ್ ಆಗಿದೆ. ಸೊ ಏನು ಆಫೀಸ್ ಎಲ್ಲ ಶುರುವಾಯಿತು ಅಂತ ಎಲ್ಲ ಜಿಲೆಟ್ ಯೂಸ್ ಮಾಡೋರು ಜಾಸ್ತಿ ಆದರೆ ಏನು ಕತೆ ಗೊತ್ತಿಲ್ಲ, ನೋಡೋಣ. ಒಟ್ಟಲ್ಲಿ ರಿಸಲ್ಟ್ ಮೋಸ್ಟ್ಲಿ ಮಾರ್ಕೆಟ್ ಅವರ್ಸಲ್ಲಿ ಬಂದಿಲ್ಲ, ಇದು ಬಂದಿದ್ರೆ ಇಲ್ಲಿ ತೋರಿಸಿರೋದು. ಸೊ 7% ಅಪ್ ಮೂಮೆಂಟ್ ಬಂದಿದೆ ಜಿಲೆಟಿಂದು. ಅದಲ್ಲದೆ ಇವತ್ತು ಬೇರೆ ಒಂದಿಷ್ಟು ಕಂಪ್ನಿಗಳಂತೂ ನೋಡ್ತಾ ಬರೋದಾದರೆ ಯಾವುದು ಗೊತ್ತಿರೋದು ನಜಾರಾ ಟೆಕ್ನಾಲಜೀಸು ತುಂಬ ನ್ಯೂಸಲ್ಲಿ ಇದ್ದಂಥ ಸ್ಟಾಕು ದೊಡ್ಡವರು ಇನ್ವೆಸ್ಟ್ ಮಾಡಿದ್ದಾರೆ ಗೇಮಿಂಗ್ ಟೆಕ್ನಾಲಜಿಲಿ ಇರೋದು ಅಂತ. ಲಾಸ್ಟ್ ಕ್ವಾರ್ಟರ್ ತನಕ ಲಾಸ್ಟ್ ಇಯರ್ ನೋಡಿ ನೆಟ್ ಲಾಸಲ್ಲಿತ್ತು, ಈಗ ನೆಟ್ ಪ್ರಾಫಿಟ್ಗೆ ಕನ್ವರ್ಟ್ ಆಗಿದ್ದಾರೆ. ಸೊ ಆದರೂ ಕೂಡ ಸ್ಟಾಕಲ್ಲಿ ನೆಗೆಟಿವಿಟಿ ಬಂದಿದೆ, ಬಿಕಾಸ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಹೊಂದಿರುತ್ತೆ, ಅದಕ್ಕಿಂತ ಜೋರಾಗಿ ಬರಲಿಲ್ಲ ಅಂದರೆ ಆ ಥರ ಆಗುವಂಥ ಸಾಧ್ಯತೆ ಇರುತ್ತೆ. ಜಿಲೆಟ್ ಇಂಡಿಯಾ ಶೇರ್ಸ್ ರ್ಯಾಲಿ 11% ಆಫ್ಟರ್
Q3 ನೆಟ್ ಪ್ರಾಫಿಟ್ ಸೋರ್ 60%. ನೋಡಿ ಇಲ್ಲಿ ಅಪ್ಡೇಟ್ ಆಗಿಲ್ಲ, ಮೋಸ್ಟ್ಲಿ ಮಾರ್ಕೆಟ್ ಅವರ್ 3:45 ಆದಮೇಲೆ ಬಂದಿದೆ. ಸೊ 60% ಪ್ರಾಫಿಟ್ಟು Q3ನಲ್ಲಿ ಜಂಪ್ ಆಗಿದೆ 159 ಕೋಟಿಗೆ ಅಂತ ಹೇಳಿದಕ್ಕೆ. ಇನ್ನ ಡೇ 11% ರ್ಯಾಲಿ ಆಗಿತ್ತಂತೆ, ಇವತ್ತು 7% ಕ್ಲೋಸಿಂಗಲ್ಲಿ ಕ್ಲೋಸ್ ಆಗಿದೆ. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೆ ಇವಾಗ ನೋಡಿ ನೆಗೆಟಿವ್ ಗ್ರೋತ್ ಕಂಪ್ನಿಗಳೇ ಜಾಸ್ತಿ ಆಗುತ್ತೆ. ಇಷ್ಟು ದಿನ ಯಾವ ರೀತಿ ಆಗಿತ್ತು, ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿರೋ ಕಂಪ್ನಿಗಳು ಜಾಸ್ತಿ ಇದ್ದು Q4ಅಲ್ಲಿ ಕಂಪೇರ್ ಟು ನೆಗೆಟಿವ್. ಈಗ ನೋಡಿ ಸರಿಸುಮಾರು 2169 ಕಂಪ್ನಿಗಳು ಅನೌನ್ಸ್ ಮಾಡಿದ್ದಾರೆ ರಿಸಲ್ಟು. ಅದರಲ್ಲಿ 1112 ಕಂಪ್ನಿಗಳು ನೆಗೆಟಿವ್ ರಿಸಲ್ಟ್ಸು, 1057 ಕಂಪ್ನಿಗಳು ಮಾತ್ರ ಪಾಸಿಟಿವ್ ರಿಟರ್ನ್ಸ್ನ ಕೊಟ್ಟಿದೆ. ಸೊ ಹಾಗಾಗಿ Q4 ಅರ್ನಿಂಗು ತುಂಬ ಗ್ರೇಟಾಗಿ ಆಗಿದೆ ಅಂತ ಇಲ್ಲ, ಕೆಲವೊಂದು ಕಂಪ್ನಿಗಳಿಗೆ ಚೆನ್ನಾಗಿ ವರ್ಕೌಟ್ ಆಗಿರ್ಬೋದು. ಬಟ್ ಓವರ್ ಆಲ್ ನೋಡಿದ್ರೆ ಇಂಡೆಕ್ಸ್ ವೈಸು ನೋಡ್ತಾ ಹೋಗ್ಬೋದು. ನಾನು ನಿಫ್ಟಿ 50 ಬೇಕಾದ್ರೆ ನಮಗೆ ತೋರಿಸ್ತೀನಿ, ಬೇರೆ ಒಂದು ಸೈಟ್ ಇದೆ ಅದರಲ್ಲಿ, ಅಲ್ಲಿ ಹೋದರೆ ನಿಮಗೆ ನಿಫ್ಟಿ 50 ಈ ಸಲ ಕ್ವಾರ್ಟರ್ ಪರ್ಫಾರ್ಮೆನ್ಸು ಯಾವ ರೀತಿ ಆಗಿದೆ ಅಂತ ನಾಳೆ ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದ್ರೆ ಐ ಥಿಂಕ್ ಇವತ್ತು US ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಗೋಲ್ಡು ನೋಡಿ, ಗೋಲ್ಡ್ ಇವಾಗ ಅದೇ ಝೋನಿಗೆ ಹೋಗ್ತಾ ಇದೆ, ಅದರಿಂದ ಮೇಲ್ಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ. ಅಂದರೆ ಈ ಒಂದು ಏನೊಂದು ಟ್ರೆಂಡ್ ಲೈನ್ ಫಾಲೋ ಮಾಡಿತ್ತು, ಇದರಿಂದ ಬ್ರೇಕ್ಔಟ್ ಕೊಡ್ತೀನಿ ಅಂತ ಕೊಂಡ್ರು ಕೂಡ ದೊಡ್ಡ ಬ್ರೇಕ್ಔಟ್ ಆಗಿಲ್ಲ. ಹಾಗಾಗಿ ಗೋಲ್ಡು ಕೂಡ ತುಂಬ ಒಂದು ನೋಡಿ ಎಲ್ಲಾದರೂ ಕೂಡ ಒಂದು ವಾಚ್ ಔಟ್ ಸಿಚುವೇಷನಲ್ಲಿ ಇದೆ. ಯಾವುದು ಕೂಡ ಕನ್ವಿನ್ಸಿಂಗ್ ಆಗಿ ಮೂಮೆಂಟ್ನ ಕೊಡೋ ಥರ ಇಲ್ಲ. ಮಾರ್ಕೆಟ್ ಕೂಡ ತುಂಬ ಪಾಸಿಟಿವ್ ಆಗಿದೆ ಅಂತ ಅನಿಸಿದ್ರು ಕೂಡ ಅಷ್ಟು ಸುಲಭ ಇಲ್ಲ ಮೇಲ್ಗಡೆ ಹೋಗುವಂಥದ್ದು. ಅದೇ ರೀತಿಯಾಗಿ ಗೋಲ್ಡು ಓಕೆ ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ ಗೋಲ್ಡಲ್ಲಿ ಅಂದರೂ ಕೂಡ ಕರೆಕ್ಷನ್ ಆಗೋಕ್ಕೆ ರೆಡಿ ಆಗ್ತಾ ಇಲ್ಲ. ಅರ್ಥ ಏನು, ಇನ್ನೂ ಕೂಡ ಗೋಲ್ಡನ್ನೇ ಸೇಫ್ ಬೆಟ್ ಅಂತ ಅಂದ್ಕೊಂಡಿರೋರು ಜಾಸ್ತಿ ಇರ್ತಾ ಹೋಗ್ಬೋದು. ಅದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟಿಗೆ ಅಂತ ನೋಡ್ತಾ ಹೋಗಬೇಕು. ಸೇಮ್ ವಿತ್ ಸಿಲ್ವರ್ ಬಸ್ ಸ್ಟ್ಯಾಂಡ್ ಆಗಿದೆ, ಬ್ರೇಕ್ಔಟ್ ಆಗ್ತಾ ಇಲ್ಲ, ಹಾಗಂತ ಅದನ್ನ ಬಿಟ್ಟು ಕೆಳಗಡೆ ಕೂಡ ಬರ್ತಾ ಇಲ್ಲ. ವೇಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿ ಕಾಣಿಸ್ತಾ ಇದೆ. ನೋಡಿ ಮಂತ್ಲಿ ಎಕ್ಸ್ಪೈರಿಗೆ ಏನಾದರೂ ಶಾಕಿಂಗ್ ಇಡ್ತಾರೆ ಏನು ಕತೆ ಅಂತ ನೋಡೋಣಂತೆ. ಅದೇ ರೀತಿಯಾಗಿ ಡಾಲರ್ ಇಂಡೆಕ್ಸು 85, ಇವತ್ತೊಂದು ಒಳ್ಳೆ ಕರೆಕ್ಷನ್ ಆಗಿದೆ. 86 ರೂಪಾಯಿಗೆ ಹೋಗಿದ್ದು, ಇವತ್ತು 85. ಇದು ಬ್ಯಾಂಕ್ ನಿಫ್ಟಿಗೆ ಒಂದು ಪಾಸಿಟಿವಿಟಿ. ಇದು ಇದೇ ರೀತಿ ಇರುತ್ತಾ ಉಳಿಯುತ್ತಾ ಅಥವಾ ಈ ಝೋನ್ ಬಂದಿತ್ತು ನೋಡಿ, ಇಲ್ಲಿಂದ ಒಂದು ಹ್ಯಾಮರ್ ಮಾಡಿ ಅಟೆಂಡ್ ಮಾಡಿತ್ತು, ಈಗ ವಾಪಸ್ ಆ ಝೋನ್ನ ಬಂದು ಇನ್ನೂ ಮೇಲ್ಗಡೆ ಹೋಗೋಕೆ ರೆಡಿ ಆಗುತ್ತೆ ಏನು ಕತೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ಬಟ್ ಇನ್ ಕೇಸ್ ಇದನ್ನ ಕೆಳಗಡೆ ಬಂತು ಅಂದರೆ ಅದು ಖಂಡಿತ ಬ್ಯಾಂಕ್ ನಿಫ್ಟಿಗೆ ಒಂದು ಪಾಸಿಟಿವ್ ಫ್ಯಾಕ್ಟರ್ ಆಗುತ್ತೆ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು 280ರಿಂದ 300 ಅದೇ ಝೋನಲ್ಲಿದೆ, ಏನೂ ಬದಲಾವಣೆ ಆಗಿಲ್ಲ. ವೀಕ್ಲಿ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ವೀಕ್ಲಿ ಕ್ಯಾಂಡಲ್ ಹೋದ ವೀಕು ಈ ವೀಕು ಎರಡೂ ಕೂಡ ಡೋಜಿನಲ್ಲಿ ಎಂಡ್ ಆಗ್ತಾ ಇದೆ. ನೋಡಿ ಮೂವಿಂಗ್ ಆ್ಯಾವ್ರೇಜ್ಗಳ ಸಪೋರ್ಟ್ಗಳನ್ನು ತಗೊತಾ ಇದೆ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಯಿತು ಅಂದರೆ ಆಗುತ್ತೆ, ಇಲ್ಲ ಮೂವಿಂಗ್ ಆ್ಯಾವ್ರೇಜಿಂದ ಕೆಳಗಡೆ ಬಂತು. ರೆಡ್ ಆಲ್ರೆಡಿ ಡಾಮಿನೇಟಿಂಗಲ್ಲೇ ಇದೆ ಯಾವುದರಲ್ಲಿ ವೀಕ್ಲಿ ಕ್ಯಾಂಡಲಲ್ಲಿ. ಬಟ್ ಇನ್ ಕೇಸ್ ಏನಾದರೂ ಇದು ಜಾಸ್ತಿ ಆಗ್ತಾ ಹೋಯಿತು ಡಿಸ್ಟೆನ್ಸು ಅಂತಂದರೆ ನ್ಯಾಚುರಲ್ ಗ್ಯಾಸ್ ಪಾಸಿಟಿವ್ ಆಗುತ್ತೆ, ಇಲ್ಲಾಂದರೆ ತಿರ್ಗಾ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ಬೋದು. ಕ್ರೂಡು ಕೂಡ ಸೇಮ್, ಏನೂ ಚೇಂಜಸ್ ಆಗಿಲ್ಲ. 2 ವಾರದಿಂದ ಒಂದು ಆಲ್ಮೋಸ್ಟ್ ಡೋಜಿ ಪ್ಯಾಟರ್ನೇ ಮಾಡಿದೆ. ನೀವು ವೀಕ್ಲಿ ಕ್ಯಾಂಡಲ್ ನೋಡಿದ್ರು ಕೂಡ ಆಲ್ಮೋಸ್ಟ್ ಡೋಜಿ ಏನೂ ಕೂಡ ಚೇಂಜಸ್ ಆಗಿಲ್ಲ. ತುಂಬ ಸಟಲ್ಲಾಗಿ ಮೂಮೆಂಟ್ ಆಗ್ತಾ ಇದೆ, ಏನೋ ಒಂದು ದೊಡ್ಡ ಮೂಮೆಂಟು ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಕಮೋಡಿಟಿ ಸೆಕ್ಟರ್ಲ್ಲೂ ಕೂಡ. ನೋಡಿ ಕಾಪರು ಎಕ್ಸ್ಪೈರಿ ದಿನ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಕ್ಸ್ಪೈರಿ ದಿನ ಹೋಗಲಿಲ್ಲ. ಎಕ್ಸ್ಪೈರಿ ಆದಮೇಲೆ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿ ಸಸ್ಟೈನ್ ಆಗ್ತಾ ಇದೆ ಕಾಪರು. ನೋಡೋಣಂತೆ ಯಾವ ರೀತಿ ಚೇಂಜಸ್ ಆಗುತ್ತೆ. ಇಲ್ಲಿ 860ರಿಂದ 870 ಹಿಂದೆ ಹಿಸ್ಟಾರಿಕಲ್ ಇರುವಂಥ ಬಸ್ ಸ್ಟ್ಯಾಂಡು ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ನೋಡೋಣ, ಇಲ್ಲಿಂದ ಸಕ್ಸಸ್ಫುಲ್ ಆಗಿ ಮೇಲ್ಗಡೆ ತೊಗೊಂಡ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಈಗ ವಾಪಸ್ ಸೆಲ್ಲಿಂಗ್ ಶುರು ಆಯಿತು ಅಂದರೆ, ಹಿಂದೆ ಆಲ್ರೆಡಿ ಸೆಲ್ಲಿಂಗ್ ಇರೋದ್ರಿಂದ ಇದನ್ನು ಮತ್ತೆ ತಿರ್ಗಾ ರೆಸಿಸ್ಟೆನ್ಸ್ ಅಂತ ರೆಸ್ಪೆಕ್ಟ್ ಮಾಡಿ ಇನ್ನೂ ಜೋರಾಗಿ ಸೆಲ್ಲಿಂಗ್ಗೆ ಕೂಡ ಬರ್ತಾ ಹೋಗ್ಬೋದು. ನೋಡೋಣ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಮಾರ್ಕೆಟಲ್ಲಿ ಈಗಲೂ ಕೂಡ ವೇಟ್ ಆ್ಯಂಡ್ ವಾಚ್ ಸಿಚುವೇಷನ್ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಇಂಡಿಯಾ ವಿಕ್ಸು ಯಾವಾಗ 16, 14 ಈ ಲೆವೆಲ್ಗಿಂತ ಕೆಳಗಡೆ ಬರುತ್ತೋ ಅಲ್ಲಿ ತನಕ ತುಂಬ ಖಂಡಿತವಾಗಿ ಒಂದೇ ಕಡೆ ಪೊಸಿಷನ್ನ ತಗೊಂಡು ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಹುಷಾರಾಗಿ ಇರಿ. ಜೊತೆಗೆ ನೇಕೆಡ್ ಪೊಸಿಷನ್ನ ತಗೊಳ್ಳೋಂಥ ಸಿಚುವೇಷನು ಕೂಡ ಇಲ್ಲ. ಒನ್ ಸೈಡ್ ಮೂಮೆಂಟಲ್ಲಿ ಅಷ್ಟು ಕ್ಯಾಪಿಟಲ್ನ ಡಿಪ್ಲಾಯ್ ಮಾಡುವಂಥ ಸಿಚುವೇಷನು ಇಲ್ಲ. ಇವಾಗ ಸ್ವಲ್ಪ ಮಾಡಿಕೊಂಡು ಟ್ರೇಡ್ ಮಾಡುವಂಥ ಸಿಚುವೇಷನು, ಬಿಕಾಸ್ ವಿಕ್ಸು ತುಂಬ ಒಂದು ವಾಲಟೈಲ್ ಆಗಿ ಕಾಣಿಸ್ತಾ ಇದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.